ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತು ಇನ್ನೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಅವನ ಮೇಲೆ ಕೊಲೆಯ ಆಪಾದನೆ ಇತ್ತು. ಕೋರ್ಟಿನಲ್ಲಿ ಅವನು ತಪ್ಪಿತಸ್ಥನಂತ ತೀರ್ಮಾನವೂ ಆಯಿತು. ಅವನಿಗೆ ಮರಣದಂಡನೆಯ ಶಿಕ್ಷೆಯನ್ನು ನೀಡಲಾಯಿತು. ಗಲ್ಲಿಗೇರಿಸುವ ದಿನ ನಿರ್ಧಾರವಾಗುವವರೆಗೆ ಅವನನ್ನು ಜೈಲಿಗೆ ಕಳುಹಿಸಿದರು. ಅವನು ಜೈಲಿಗೆ ಬಂದ ಮೇಲೆ ಅಲ್ಲಿಯ ವಾತಾವರಣವೇ ಬದಲಾಯಿತು. ಖೈದಿಗೆ ಸುಮಾರು 50 ವರ್ಷ. ಬಂದ ದಿನವೇ ಆತ ಅಧಿಕಾರಿಗಳಿಗೆ ಕೇಳಿಕೊಂಡು ಒಂದು ಶ್ರೀರಾಮನ ಚಿತ್ರವನ್ನು ತರಿಸಿ ತನ್ನ ಜೈಲಿನ ಗೋಡೆಗೆ ಅಂಟಿಸಿಕೊಂಡ. ಮರುದಿನ ಬೆಳಗಾಗುವುದರೊಳಗೆ ಜೈಲಿನಲ್ಲಿ ರಾಮನಾಮ ಮೊಳಗತೊಡಗಿತು. ಆತ ಯಾರೊಡನೆ ಕೂಡ ಮಾತನ್ನು ಆಡ್ತಾ ಇರಲಿಲ್ಲ. ಸದಾ ಕಾಲ ರಾಮನ ಚಿತ್ರ ಮುಂದೆ ಕುಳಿತು ರಾಮನಾಮ ಸ್ಮರಣೆಯನ್ನು ಮಾಡುವನು. ಅವನ ಧ್ವನಿಯಲ್ಲಿದ್ದ ಆರ್ತತೆ ಎಲ್ಲ ಮನಸ್ಸನ್ನು ತಟ್ಟಿತು. ಅವನಿಗೆ ಭಗವಂತನಲ್ಲಿದ್ದ ಪ್ರೇಮ ಅದ್ಭುತವಾದದ್ದು. ಅವನು ಪ್ರಾರ್ಥನೆ ಮಾಡ್ತಾ ಇದ್ದಂತೆ ಅವನ ಕಣ್ಣುಗಳು ಚಿತ್ರದಲ್ಲಿಯ ಶ್ರೀರಾಮನಲ್ಲಿ ಸ್ಥಿರವಾಗಿಕೊಳ್ತಾ ಇದ್ವು. ಕಣ್ಣುಗಳಿಂದ ಒಂದೇ ಸಮನೆ ನೀರು ಸುರಿಯೋದು. ಅವನ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಭಕ್ತಿಯ ಸೋನೆ ಸುರಿತಾ ಇತ್ತು. ಅವನ ಭಕ್ತಿಯ ತೀಕ್ಷ್ಣತೆಯನ್ನು ನೋಡಿದ ಉಳಿದ ಕೈದಿಗಳ ಮೇಲೂ ಬಹಳ ಪರಿಣಾಮವಾಯಿತು. ಅವರಿಗರಿವಿಲ್ಲದಂತೆ ಅವರೆಲ್ಲ ಆತನನ್ನು ಗುರು ಅಂತಲೇ ಭಾವಿಸತೊಡಗಿದ್ರು. ಅಷ್ಟೇ ಯಾಕೆ, ಜೈಲಿನ ಅಧಿಕಾರಿಗಳಿಗೂ ಇವನ ವಿಷಯದಲ್ಲಿ ವಿಶೇಷವಾದ ಗೌರವ ಉಂಟಾಯಿತು. 1 ತಿಂಗಳಿನಲ್ಲಿ ಆತ ಜೈಲಿನ ಸಂತನೇ ಆಗಿ ಹೋದ. ಅಲ್ಲಿದ್ದ ಕೈದಿಗಳು, ಕೆಲವರು ಪೊಲೀಸರು ಕೂಡ ಅವನನ್ನು ಕಂಡ ಕೂಡಲೇ ಬಗ್ಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ರು. ತಮ್ಮ ಕಷ್ಟ ಸುಖಗಳನ್ನು ಹೇಳ್ತಾಯಿದ್ರು. ಆದರೆ ಅವನು ಯಾವ ಮಾತಿಗೂ ಕೂಡ ಉತ್ತರವನ್ನು ಕೊಡ್ತಾ ಇರಲಿಲ್ಲ. ಕೇವಲ ಆಶೀರ್ವಾದ ಮಾಡ್ತಾ ಇದ್ದ. ಹಗಲು ರಾತ್ರಿ ಅವನ ರಾಮನಾಮ ಜಪ ಮುಂದುವರಿತಾನೆ ಇತ್ತು. ಅವನು ಕುಳಿತಾಗ, ನಿಂತಾಗ, ನಡೆದಾಡುವಾಗ ಕೈಯಲ್ಲಿ ಜಪಮಣಿ ತಿರುಗ್ತಾನೆ ಇತ್ತು. ಅಧಿಕಾರಿಗಳಿಗೂ ತಪಾಸಣೆಗೆ ಬಂದಾಗ ಈತ ಜಪದಲ್ಲೂ ಧ್ಯಾನದಲ್ಲೂ ತಲ್ಲೀನಾಗಿರೋದು ಕಾಣಿಸ್ತಾ ಇತ್ತು. ಒಂದು ದಿನ ಜೈಲಿನ ಅಧಿಕಾರಿ ಪರೀಕ್ಷೆಗೆ ಸುತ್ತು ಹಾಕ್ತಾ ಇರುವಾಗ ಈ ಕೈದಿ ಜೈಲಿನ ಮೂಲೆಯಲ್ಲಿ ಮಲಗಿರೋದು ಕಂಡುಬಂತು. ಪಾಪ, ಈ ಸಾತ್ವಿಕ ಮನುಷ್ಯನಿಗೆ ದೇಹಾಲಸ್ಯವಾಗಿರಬಹುದೇ ಎಂಬ ಆತಂಕದಿಂದ ಅವರು ಬಂದು ಕೇಳಿದ್ರು. ಶ್ರೀರಾಮ ಅಂತ ಮುದ್ರಿಸಲ್ಪಟ್ಟ ಬಟ್ಟೆಯನ್ನು ಹೊದ್ದು ಮಲಗಿದ್ದಾನೆ. ಆ ಸಂದರ್ಭದಲ್ಲಿ ಈತ ಮೈಯಲ್ಲಿ ಜ್ವರ ಕಾಣಿಸಲಿಲ್ಲ. ಅಲುಗಾಡಿಸಿ ಎಬ್ಬಿಸಿದ್ರೆ ಕಣ್ಣು ತಿಕ್ಕಿಕೊಂಡು ಎದ್ದು ನಿಧಾನವಾಗಿ ಆಕಳಿಸ್ದ. ಬಾಯಲ್ಲಿ ರಾಮನಾಮವೇ ಬರಲಿಲ್ಲ. ಯಾಕೆ, ಆರೋಗ್ಯ ಸರಿಯಿಲ್ವೇ ಅಂತ ಕೇಳಿದ್ರೆ, ನನಗೇನಾಗಿದೆ, ಚೆನ್ನಾಗಿದ್ದೀನಲ್ಲ, ಚೆನ್ನಾಗಿ ನಿದ್ರೆ ಬಂದಿತ್ತು ಅಂದ. ಅರ್ಧ ಗಂಟೆ 2 ಗಂಟೆ ಕಳೆದರೂ ರಾಮನಾಮದ ಸುದ್ದಿಯೇ ಇಲ್ಲ. ಜೊತೆಗಿದ್ದ ಕೈದಿಯೊಬ್ಬನಿಗೆ ತಡೆಯಲಾರದೆ ಕೇಳಿನೇ ಬಿಟ್ಟ. ಯಾಕೆ ಗುರುಗಳೇ, ಇಂದು ಜಪ ರಾಮನಾಮ ನಿಲ್ಲಿಸಿಬಿಟ್ಟಿದ್ದೀರಿ ಅಂತ. ಆಗ ಕೈದಿ ದೊಡ್ಡದಾಗಿ ಗಹಗೈಸಿ ನಗ್ತಾ ಹೇಳ್ದ, ಇನ್ನೇಕೆ ರಾಮನಾಮ, ಕೆಲಸವಾಯ್ತಲ್ಲ. ನಿನ್ನೆ ಸಂಜೆಗೆ ಕೋರ್ಟು ನನ್ನ ಮರಣದಂಡನೆಯನ್ನು ರದ್ದುಗೊಳಿಸಿ ಅದನ್ನು ಕೇವಲ 5 ವರ್ಷದ ಶಿಕ್ಷೆಯನ್ನಾಗಿ ತೀರ್ಮಾನಿಸಿ ಸುತ್ತೋಲೆಯನ್ನು ಕಳಿಸಿದ್ದಾರೆ. ಹಾಗೂ ಹೀಗೂ ಇನ್ನಷ್ಟು ವರ್ಷ ಆರಾಮವಾಗಿ ಕಳೆದ್ರೆ ಸಾಕು. ನಿನ್ನೆ ರಾತ್ರಿಯೇ ರಾಮನ ಚಿತ್ರ ತೆಗೆದು ಹಾಕಿಬಿಟ್ಟಿದ್ದೇನೆ ಅಂದ. ದೇವರ ಪ್ರಾರ್ಥನೆಯು ಒಂದು ವ್ಯವಹಾರ ಆಗಿಬಿಟ್ಟಿದೆ. ದೇವರ ಮತ್ತು ಭಕ್ತರ ನಡುವಿನ ವ್ಯವಹಾರ. ನನಗೆ ಇಂಥದ್ದನ್ನು ನೀಡಿದರೆ ನಿನಗೆ ಈ ನೈವೇದ್ಯ, ಈ ಪೂಜೆ, ಈ ಹೋಮ, ಹೀಗೆಲ್ಲ ವ್ಯಾಪಾರ ನಡೀತಾನೆ ಇರುತ್ತೆ. ಭಗವಂತನಿಗೆ ಇದಾವುದೂ ಬೇಕಾಗಿಲ್ಲ ಅಂತ ತಿಳಿಯುವ ಹೊತ್ತಿಗೆ ಜೀವನದ ಗಮ್ಮತ್ತೇ ಮುಗಿದು ಹೋಗಿಬಿಟ್ಟಿರುತ್ತೆ. ಅದು ಹಾಗೆ ಆಗದೆ ಕೇವಲ ವಿನಯದ ಸರ್ವಾರ್ಪಣದ ದ್ಯೋತಕವಾದರೆ ಧಾರ್ಮಿಕತೆಯ ಮುಖವಾಡದ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಲಿಕ್ಕೆ ಈ ಸುಂದರ ಕಥೆಯನ್ನು ತಗೊಂಬಂದೆ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.